ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 13th and 14th ಮೇದು ಇಂಪಾರ್ಟೆಂಟ್ ಕರೆಂಟ್ ಅಫೈರ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್, ಹೂ ವಾಸ್ ಸ್ವರ್ನ್ ಇನ್ ಆಸ್ ಶ್ರೀಲಂಕಾಸ್ 26th ಪ್ರೈಮ್ ಮಿನಿಸ್ಟರ್? ಶ್ರೀಲಂಕಾದ 26ನೇ ಪ್ರಧಾನಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ರಾನಿಲ್ ವಿಕ್ರಮಿಸಿಂಘೆ. ಶ್ರೀಲಂಕಾದ 26ನೇ ಪ್ರಧಾನಿಯಾಗಿ ರಾನಿಲ್ ವಿಕ್ರಮಿಸಿಂಘೆ ಅವರು ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಸೊ ಶ್ರೀಲಂಕಾ ಬಗ್ಗೆ ನೋಡೋದು ಗೈಸ್, ಪ್ರೆಸಿಡೆಂಟ್ ಗೋತಬಯ ರಾಜಪಕ್ಷ, ಪ್ರೈಮ್ ಮಿನಿಸ್ಟರ್ ರಾನಿಲ್ ವಿಕ್ರಮಿಸಿಂಘೆ, ಕ್ಯಾಪಿಟಲ್ ಕೊಲಂಬೋ ಅಂಡ್ ಶ್ರೀಲಂಕಾದು ಕರೆನ್ಸಿ ಶ್ರೀಲಂಕನ್ ರುಪಿ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಸಿಇಒ ಅಂಡ್ ಎಂಡಿ ಆಫ್ ಏರ್ ಇಂಡಿಯಾ? ಏರ್ ಇಂಡಿಯಾದ ಹೊಸ ಸಿಇಒ ಮತ್ತು ಎಂಡಿ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕ್ಯಾಂಬೆಲ್ ವಿಲ್ಸನ್. ಏರ್ ಇಂಡಿಯಾದ ಹೊಸ ಸಿಇಒ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕ್ಯಾಂಬೆಲ್ ವಿಲ್ಸನ್ ಅವರು ನೇಮಕಗೊಂಡಿದ್ದಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಲೂಯಿಸ್ ವಿಟನ್ ಫಸ್ಟ್ ಎವರ್ ಇಂಡಿಯನ್ ಬ್ರ್ಯಾಂಡ್ ಅಂಬಾಸಿಡರ್? ಲೂಯಿಸ್ ವಿಟನ್ ಅವರ ಮೊದಲ ಭಾರತೀಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದೀಪಿಕಾ ಪದುಕೋನ್. ಬಾಲಿವುಡ್ ಆಕ್ಟ್ರೆಸ್ ದೀಪಿಕಾ ಪದುಕೋನ್ ಅವರು ಲೂಯಿಸ್ ವಿಟನ್ ಅವರ ಮೊದಲ ಭಾರತೀಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ. ಉತ್ಕರ್ಷ್ ಸಮಾರೋಹ ಇವೆಂಟ್ ವಾಸ್ ಹೆಲ್ಡ್ ಇನ್ ವಿಚ್ ಸ್ಟೇಟ್ ಟು ಸೆಲೆಬ್ರೇಟ್ ಅಚೀವ್ಮೆಂಟ್ ಆಫ್ 4 ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ಸ್? ರಾಜ್ಯ ಸರ್ಕಾರದ ಯೋಜನೆಗಳ ಸಾಧನೆಯನ್ನು ಆಚರಿಸಲು ಉತ್ಕರ್ಷ್ ಸಮಾರೋಹ ಕಾರ್ಯಕ್ರಮವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗುಜರಾತ್. ಗುಜರಾತ್ ರಾಜ್ಯದ ಸರ್ಕಾರದ ಯೋಜನೆಗಳ ಸಾಧನೆಯನ್ನು ಆಚರಿಸಲು ಉತ್ಕರ್ಷ್ ಸಮಾರೋಹ ಕಾರ್ಯಕ್ರಮವನ್ನು ಗುಜರಾತ್ ರಾಜ್ಯದಲ್ಲಿ ನಡೆಸಲಾಯಿತು. ಅಂಡ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸೊ ಗುಜರಾತ್ ಬಗ್ಗೆ ನೋಡೋದಾದ್ರೆ ಗೈಸ್, ಮುಖ್ಯಮಂತ್ರಿ ಭೂಪೇಂದರ್ ಪಟೇಲ್ ಅಂಡ್ ಗವರ್ನರ್ ಆಚಾರ್ಯ ದೇವ್ ವ್ರತ್. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನೆಕ್ಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರಾಜೀವ್ ಕುಮಾರ್. ಭಾರತದ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ರಾಜೀವ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ. ಇಂಟರ್ನ್ಯಾಷನಲ್ ನರ್ಸಸ್ ಡೇ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ಡ್ಯಾಶ್? ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 12th ಮೇ. ಮಾಡರ್ನ್ ನರ್ಸಿಂಗ್ನ ಸಂಸ್ಥಾಪಕಿ ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ನೆನಪಿಗಾಗಿ ಮೇ 12ರಂದು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಿಸುತ್ತಾರೆ. 2022ರ ಥೀಮ್ ನರ್ಸಿಸ್ ಅ ವಾಯ್ಸ್ ಟು ಲೀಡ್, ಇನ್ವೆಸ್ಟ್ ಇನ್ ನರ್ಸಿಂಗ್ ಅಂಡ್ ರೆಸ್ಪೆಕ್ಟ್ ರೈಟ್ಸ್ ಟು ಸೆಕ್ಯೂರ್ ಗ್ಲೋಬಲ್ ಹೆಲ್ತ್. ಸೊ ಈ ದಿನವು ಪ್ರಪಂಚಾದ್ಯಂತ ಸಮಾಜಕ್ಕೆ ದಾದಿಯರ ಕೊಡುಗೆಗಳನ್ನು ಗೌರವಿಸುತ್ತದೆ. ಸೊ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಿಸ್ 1965ರಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಿಸಲು ಪ್ರಾರಂಭಿಸಿತು. ಸೊ ಪ್ರತಿ ವರ್ಷ ಮೇ 12ರಂದು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಿಸುತ್ತಾರೆ. ಟೊಮ್ಯಾಟೊ ಫ್ಲೂ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಇತ್ತೀಚೆಗೆ ಸುದ್ದಿಯಲ್ಲಿರುವ ಟೊಮ್ಯಾಟೊ ಫ್ಲೂ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕೇರಳ ರಾಜ್ಯ. ಇತ್ತೀಚೆಗೆ ಕೇರಳದಲ್ಲಿ ಸುದ್ದಿಯಲ್ಲಿರುವ ಟೊಮ್ಯಾಟೊ ಫ್ಲೂ ಅಪರೂಪದ ವೈರಲ್ ಕಾಯಿಲೆಯಾಗಿದ್ದು ಜ್ವರ, ಚರ್ಮದ ಕಿರಿಕಿರಿ ಮತ್ತು ನಿರ್ಜಲೀಕರಣವನ್ನು ಉಂಟು ಮಾಡುತ್ತದೆ. ಸೊ ಇದು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದು ಉಂಟು ಮಾಡುವ ದೊಡ್ಡ ಕೆಂಪು ಬಣ್ಣದ ಗುಳ್ಳೆಗಳಿಂದ ಅದರ ಹೆಸರನ್ನು ಪಡೆದುಕೊಂಡಿದೆ. ಸೊ ಈ ರೋಗಕ್ಕೆ ಯಾವುದೇ ನಿರ್ದಿಷ್ಟ ಔಷಧವಿಲ್ಲ ಮತ್ತು ಸೋಂಕಿತ ಮಕ್ಕಳನ್ನು ಪ್ರತ್ಯೇಕಿಸಬೇಕು, ಏಕೆಂದರೆ ಇದು ಇತರ ಜ್ವರ ಪ್ರಕಾರಗಳಂತೆ ಸಾಂಕ್ರಾಮಿಕವಾಗಿದೆ. ಸೊ ಟೊಮ್ಯಾಟೊ ಫ್ಲೂ ಇತ್ತೀಚೆಗೆ ಕೇರಳ ರಾಜ್ಯದಲ್ಲಿ ವರದಿಯಾಗಿದೆ. ಒನ್ ಈಸ್ ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್ ಅಬ್ಸರ್ವ್ಡ್? ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್ ಅನ್ನು ಯಾವಾಗ ಆಚರಿಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 12th ಮೇ. ಸಸ್ಯಗಳ ಆರೋಗ್ಯವನ್ನು ರಕ್ಷಿಸುವ ಕುರಿತು ಜಾಗತಿಕ ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನವನ್ನು ಮೇ 12ರಂದು ಆಚರಿಸಲಾಯಿತು. ಸೊ ಯುಎನ್ ಪ್ರಕಾರ ಸಸ್ಯಗಳ ಆರೋಗ್ಯವನ್ನು ರಕ್ಷಿಸುವುದು ಹಸಿವನ್ನು ಕೊನೆಗೊಳಿಸಲು, ಬಡತನವನ್ನು ಕಡಿಮೆ ಮಾಡಲು, ಜೀವ ವೈವಿಧ್ಯ ಮತ್ತು ಪರಿಸರವನ್ನು ರಕ್ಷಿಸಲು ಇದು ಸಹಾಯ ಮಾಡುತ್ತದೆ. ಅಂಡ್ ಪ್ರತಿ ವರ್ಷ ಸಸ್ಯದ ಕೀಟಗಳು ಮತ್ತು ರೋಗಗಳಿಂದ 40% ಆಹಾರ ಬೆಳೆಗಳು ನಷ್ಟವಾಗುತ್ತವೆ. ಸೊ ಪ್ರತಿ ವರ್ಷ ಮೇ 12ರಂದು ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನವನ್ನು ಆಚರಿಸುತ್ತಾರೆ. ಸೊ ಫಸ್ಟ್ ಕ್ವಶನ್, ಎಕ್ಸ್ಪೀರಿಯನ್ಸ್ ಸ್ಟುಡಿಯೋ ಆನ್ ಡ್ರೋನ್ಸ್ ಹ್ಯಾಸ್ ಬಿನ್ ಲಾಂಚ್ ಅಟ್ ವಿಚ್ ಇನ್ಸ್ಟಿಟ್ಯೂಷನ್? ಡ್ರೋನ್ಸ್ನಲ್ಲಿನ ಅನುಭವ ಸ್ಟುಡಿಯೋವನ್ನು ಯಾವ ಸಂಸ್ಥೆಯಲ್ಲಿ ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನೀತಿ ಆಯೋಗ್.
ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಸಾರ್ವಜನಿಕ ಸೇವೆಗಳಿಗಾಗಿ ಡ್ರೋನ್ಗಳ ನಾವೀನ್ಯತೆ ಮತ್ತು ಅಳವಡಿಕೆಯನ್ನು ಉತ್ತೇಜಿಸಲು ನೀತಿ ಆಯೋಗ್ನಲ್ಲಿ ಡ್ರೋನ್ಗಳ ಕುರಿತು ಅನುಭವ ಸ್ಟುಡಿಯೋವನ್ನು ಪ್ರಾರಂಭಿಸಿದರು. ನಾಗರಿಕ ವಿಮಾನಯಾನ ಸಚಿವಾಲಯದ ಸಹಯೋಗದೊಂದಿಗೆ ನೀತಿ ಆಯೋಗ್ ನಡೆಸುವ 2 ಸ್ಪರ್ಧೆಗಳನ್ನು ಪ್ರಾರಂಭಿಸುವುದಾಗಿ ಕೇಂದ್ರ ಸಚಿವರು ಘೋಷಿಸಿದರು. ನೀತಿ ಆಯೋಗ್ ಬಗ್ಗೆ ನೋಡೋದು ಗೈಸ್, ನೀತಿ ಆಯೋಗದ ಸ್ಥಾಪನೆ 1 ಜಾನ್ 2015 ನಲ್ಲಿ ಆಗಿದೆ. ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಚೇರ್ಪರ್ಸನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಯುನ್ ಸುಕ್ ಯೋಲ್ ಇಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಯುನ್ ಸುಕ್ ಯೋಲ್ ಯಾವ ದೇಶದ ಹೊಸ ಅಧ್ಯಕ್ಷರಾಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸೌತ್ ಕೊರಿಯಾ. ದಕ್ಷಿಣ ಕೊರಿಯಾದ ನೂತನ ಅಧ್ಯಕ್ಷರಾಗಿ ಯುನ್ ಸುಕ್ ಯೋಲ್ ಅವರು ಆಯ್ಕೆ ಆಗಿದ್ದಾರೆ. ದಕ್ಷಿಣ ಕೊರಿಯಾ, ಸೌತ್ ಕೊರಿಯಾ ಬಗ್ಗೆ ನೋಡೋದು ಗೈಸ್, ಕ್ಯಾಪಿಟಲ್ ಸಿಯೋಲ್, ಕರೆನ್ಸಿ ಸೌತ್ ಕೊರಿಯನ್ ವಾನ್ ಅಂಡ್ ಪ್ರೆಸಿಡೆಂಟ್ ಯುನ್ ಸುಕ್ ಯೋಲ್. Which Indian architect has been conferred the prestigious Royal Gold Medal 2022? ಯಾವ ಭಾರತೀಯ ಆರ್ಕಿಟೆಕ್ಟ್ಗೆ ಪ್ರತಿಷ್ಠಿತ ರಾಯಲ್ ಗೋಲ್ಡ್ ಮೆಡಲ್ 2022 ನೀಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಬಾಲಕೃಷ್ಣ ದೋಷಿ. ಸೀನಿಯರ್ ಆರ್ಕಿಟೆಕ್ಟ್ ಬಾಲಕೃಷ್ಣ ದೋಷಿ ಅವರಿಗೆ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ರಿಟಿಷ್ ಆರ್ಕಿಟೆಕ್ಟ್ಸ್ ನೀಡುವ ವಾಸ್ತುಶಿಲ್ಪಕ್ಕಾಗಿ ವಿಶ್ವದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ಪ್ರತಿಷ್ಠಿತ ರಾಯಲ್ ಗೋಲ್ಡ್ ಮೆಡಲ್ 2022 ಅನ್ನು ನೀಡಲಾಯಿತು. ಅಂಡ್ ಅವರು ರಾಯಲ್ ಗೋಲ್ಡ್ ಮೆಡಲ್ ಮತ್ತು ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿ ಎರಡನ್ನೂ ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಅಂಡ್ ಗೈಸ್, ಆರ್ಕಿಟೆಕ್ಚರ್ ಬಾಲಕೃಷ್ಣ ದೋಷಿ ಅವರು ಪದ್ಮಶ್ರೀ ಹಾಗೂ ಪದ್ಮಭೂಷಣ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೀನಿಯರ್ ಆರ್ಕಿಟೆಕ್ಟ್ ಬಾಲಕೃಷ್ಣ ದೋಷಿ ಅವರಿಗೆ ರಾಯಲ್ ಗೋಲ್ಡ್ ಮೆಡಲ್ 2022 ಅನ್ನು ನೀಡಲಾಯಿತು. ವಿಚ್ ಇಸ್ ದ ಫಸ್ಟ್ ಏಷ್ಯನ್ ಕಂಟ್ರಿ ಟು ಜಾಯಿನ್ ನ್ಯಾಟೋಸ್ ಸೈಬರ್ ಡಿಫೆನ್ಸ್ ಗ್ರೂಪ್? ನ್ಯಾಟೋದ ಸೈಬರ್ ರಕ್ಷಣಾ ಗುಂಪಿಗೆ ಸೇರಿದ ಮೊದಲ ಏಷ್ಯಾದ ದೇಶ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೌತ್ ಕೊರಿಯಾ. ದಕ್ಷಿಣ ಕೊರಿಯಾದ ರಾಷ್ಟ್ರೀಯ ಗುಪ್ತಚಾರ ಸೇವೆಯು ನ್ಯಾಟೋದ ಸೈಬರ್ ರಕ್ಷಣಾ ಗುಂಪಿಗೆ ಸೇರಿದ ಏಷ್ಯಾದ ಮೊದಲ ದೇಶವಾಗಿದೆ. ದಕ್ಷಿಣ ಕೊರಿಯಾ ಚೈನಾ ಮತ್ತು ಉತ್ತರ ಕೊರಿಯಾದಿಂದ ಸೈಬರ್ ಬೆದರಿಕೆಗೆ ಒಳಗಾಗಿದೆ. ಈ ಸಂಸ್ಥೆ 2008ರಲ್ಲಿ ಎಸ್ಟೋನಿಯಾದಲ್ಲಿ ಸ್ಥಾಪಿಸಲಾದ ಸೈಬರ್ ರಕ್ಷಣಾ ಕೇಂದ್ರವಾಗಿದೆ ಮತ್ತು ಸೈಬರ್ ಸುರಕ್ಷತಾ ಸಂಶೋಧನೆ, ತರಬೇತಿ ಮತ್ತು ವ್ಯಾಯಾಮಗಳ ಮೇಲೆ ಕೇಂದ್ರೀಕರಿಸಿದೆ. ದಕ್ಷಿಣ ಕೊರಿಯಾ ನ್ಯಾಟೋದ ಸೈಬರ್ ರಕ್ಷಣಾ ಗುಂಪಿಗೆ ಸೇರಿದ ಏಷ್ಯಾದ ಮೊದಲ ದೇಶವಾಗಿದೆ. ಪಂಡಿತ್ ಸುಖ್ರಾಮ್ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ. ಹಿ ವಾಸ್ ಅ ಡ್ಯಾಶ್. ಪಂಡಿತ್ ಸುಖ್ರಾಮ್ ಇತ್ತೀಚೆಗೆ ನಿಧನರಾದರು. ಅವರು ಪ್ರಸಿದ್ಧ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಯೂನಿಯನ್ ಮಿನಿಸ್ಟರ್. ಹಿಮಾಚಲ್ ಪ್ರದೇಶದ ಕಾಂಗ್ರೆಸ್ ಲೀಡರ್ ಅಂಡ್ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಪಂಡಿತ್ ಸುಖ್ರಾಮ್ ಅವರು ಇತ್ತೀಚೆಗೆ ನಿಧನರಾದರು. ಅಂಡ್ ಗೈಸ್, ಪಂಡಿತ್ ಸುಖ್ರಾಮ್ ಅವರು ಯೂನಿಯನ್ ಮಿನಿಸ್ಟರ್ ಫಾರ್ ಕಮ್ಯುನಿಕೇಶನ್ ಆಗಿ ಸೇವೆ ಸಲ್ಲಿಸಿದ್ದರು. ವರ್ಲ್ಡ್ಸ್ ಓಲ್ಡೆಸ್ಟ್ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯೂರಿ ಅವೇರ್ಬಾಕ್ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ. ಈ ಬಿಲಾಂಗ್ ಟು ವಿಚ್ ಕಂಟ್ರಿ? ವಿಶ್ವದ ಅತ್ಯಂತ ಹಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯೂರಿ ಅವೇರ್ಬಾಕ್ ಇತ್ತೀಚೆಗೆ ನಿಧನರಾದರು. ಅವರು ಯಾವ ದೇಶಕ್ಕೆ ಸೇರಿದವರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರಶಿಯಾ. ವಿಶ್ವದ ಅತ್ಯಂತ ಹಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ರಶಿಯಾದ ಯೂರಿ ಅವೇರ್ಬಾಕ್ ಅವರು ಇತ್ತೀಚೆಗೆ ನಿಧನರಾದರು. ಆನ್ ವಿಚ್ ಡೇ ಇಸ್ ನ್ಯಾಷನಲ್ ಟೆಕ್ನಾಲಜಿ ಡೇ ಅಬ್ಸರ್ವ್ಡ್? ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವ ದಿನ ಆಚರಿಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 11th ಮೇ. ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಪ್ರತಿ ವರ್ಷ ಮೇ 11ರಂದು ಆಚರಿಸಲಾಗುತ್ತದೆ. 2022ರ ಥೀಮ್ ಇಂಟಿಗ್ರೇಟೆಡ್ ಅಪ್ರೋಚ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಸಸ್ಟೈನೇಬಲ್ ಫ್ಯೂಚರ್. ಮೇ 11, 1998ರಂದು ಪೋಖ್ರಾನ್ನಲ್ಲಿ ಪರಮಾಣು ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸುವ ಮೂಲಕ ಭಾರತವು ಪ್ರಮುಖ ತಾಂತ್ರಿಕ ಪ್ರಗತಿಯನ್ನು ಸಾಧಿಸಿತು. ಇದರ ಜೊತೆಗೆ ಮೊದಲ ಸ್ವದೇಶಿ ವಿಮಾನ ಹಂಸ-3 ಅನ್ನು ಈ ದಿನ ಪರೀಕ್ಷಿಸಲಾಯಿತು. ಅದರ ಜೊತೆಗೆ ಅದೇ ದಿನ ಭಾರತವು ತ್ರಿಶೂಲ್ ಮಿಸೈಲ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಎಲ್ಲ ಇವೆಂಟ್ಸ್ನ ನೆನಪಿಗಾಗಿ ಪ್ರತಿ ವರ್ಷ ಮೇ 11ರಂದು ನ್ಯಾಷನಲ್ ಟೆಕ್ನಾಲಜಿ ಡೇ ಅಥವಾ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸುತ್ತಾರೆ. ವರ್ಲ್ಡ್ ಪಾಸ್ವರ್ಡ್ ಡೇ ಇಸ್ ಅನ್ಯುವಲಿ ಅಬ್ಸರ್ವ್ಡ್ ಆನ್ ಡ್ಯಾಶ್. ವಿಶ್ವ ಪಾಸ್ವರ್ಡ್ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಯಿತು. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫಸ್ಟ್ ಥರ್ಸ್ಡೇ ಆಫ್ ಮೇ. ಪ್ರತಿ ವರ್ಷ ಮೇ ತಿಂಗಳದ ಮೊದಲ ಗುರುವಾರದಂದು ವಿಶ್ವ ಪಾಸ್ವರ್ಡ್ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷ 2022ರಲ್ಲಿ ಮೇ 5ರಂದು ಈ ದಿನವನ್ನು ಆಚರಿಸಲಾಯಿತು. Who has authored a book titled The Struggle for Police Reforms in India, Rulers, Police to People's Police, released by Vice President ಎಂ ವೆಂಕಯ್ಯ ನಾಯ್ಡು? ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರು ಬಿಡುಗಡೆ ಮಾಡಿದ ದಿ ಸ್ಟ್ರಗಲ್ ಫಾರ್ ದಿ ಪೊಲೀಸ್ ರಿಫಾರ್ಮ್ಸ್ ಇನ್ ಇಂಡಿಯಾ, ರೂಲರ್ಸ್ ಪೊಲೀಸ್ ಟು ಪೀಪಲ್ಸ್ ಪೊಲೀಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ?
ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಪ್ರಕಾಶ್ ಸಿಂಗ್. ಪ್ರಕಾಶ್ ಸಿಂಗ್ ಅವರು ದ ಸ್ಟ್ರಗಲ್ ಫಾರ್ ಪೊಲೀಸ್ ರಿಫಾರ್ಮ್ಸ್ ಇನ್ ಇಂಡಿಯಾ, ರೂಲರ್ಸ್ ಪೊಲೀಸ್ ಟು ಪೀಪಲ್ಸ್ ಪೊಲೀಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಅಂಡ್ ಈ ಪುಸ್ತಕವನ್ನು ಇತ್ತೀಚೆಗೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಂ ವೆಂಕಯ್ಯ ನಾಯ್ಡು ಅವರು ಬಿಡುಗಡೆ ಮಾಡಿದರು. ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ಲಾಸ್ ಬಾಟಮ್ ಬ್ರಿಡ್ಜ್ ಬ್ಯಾಚ್ ಲಾಂಗ್ ಪೆಡೆಸ್ಟ್ರಿಯನ್ ಬ್ರಿಡ್ಜ್ ಹ್ಯಾಸ್ ಬಿನ್ ಓಪನ್ಡ್ ಇನ್ ವಿಚ್ ಕಂಟ್ರಿ? ವಿಶ್ವದ ಅತಿದೊಡ್ಡ ಗಾಜಿನ ಸೇತುವೆ ಬ್ಯಾಚ್ ಲಾಂಗ್ ಪಾದಚಾರಿ ಸೇತುವೆ ಯಾವ ದೇಶದಲ್ಲಿ ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವಿಯೆಟ್ನಾಂ. ವಿಶ್ವದ ಅತಿದೊಡ್ಡ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ಲಾಸ್ ಬಾಟಮ್ ಬ್ರಿಡ್ಜ್ ಬ್ಯಾಚ್ ಲಾಂಗ್ ಪೆಡೆಸ್ಟ್ರಿಯನ್ ಬ್ರಿಡ್ಜ್ ಅನ್ನು ಇತ್ತೀಚೆಗೆ ವಿಯೆಟ್ನಾಂನಲ್ಲಿ ಪ್ರಾರಂಭಿಸಲಾಯಿತು. ಸೊ ವಿಯೆಟ್ನಾಂ ಬಗ್ಗೆ ನೋಡೋದು ಗೈಸ್, ವಿಯೆಟ್ನಾಂದು ಕ್ಯಾಪಿಟಲ್ ಹನಾಯ್ ಅಂಡ್ ವಿಯೆಟ್ನಾಂದು ಕರೆನ್ಸಿ ವಿಯೆಟ್ನಾಮೀಸ್ ಡಾಂಗ್. ಪ್ರಸಾರ್ ಭಾರತಿ ಹ್ಯಾಸ್ ಸೈನ್ಡ್ a MOU on cooperation and collaboration in broadcasting with ORTM in which country? ಪ್ರಸಾರ ಭಾರತಿ ಯಾವ ದೇಶದಲ್ಲಿ ORTM ನೊಂದಿಗೆ ಬ್ರಾಡ್ಕಾಸ್ಟಿಂಗ್ ನಲ್ಲಿ ಸಹಕಾರ ಮತ್ತು ಸಹಯೋಗದ ಕುರಿತು MOUಗೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮಡ್ಗಾಸ್ಕರ್. ಮಡ್ಗಾಸ್ಕರ್ನ ರಾಜಧಾನಿಯಲ್ಲಿ ORTM ನೊಂದಿಗೆ ಪ್ರಸಾರದಲ್ಲಿ ಸಹಕಾರ ಮತ್ತು ಸಹಯೋಗದ ಕುರಿತು ಪ್ರಸಾರ ಭಾರತಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಮಡ್ಗಾಸ್ಕರ್ ನ್ಯಾಷನಲ್ ಟೆಲಿವಿಷನ್ ಪ್ರಸಾರ ಭಾರತೀಯ ನಿರ್ಮಾಣಗಳಿಂದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದರಿಂದ ಈ ಒಪ್ಪಂದವು ಪ್ರಸಾರ ಭಾರತಿಗೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ನೀಡುತ್ತದೆ. ಸೊ ಮಡ್ಗಾಸ್ಕರ್ ಬಗ್ಗೆ ನೋಡೋದು ಗೈಸ್, ಕ್ಯಾಪಿಟಲ್ ಅಂಟನಾನ್ರಿವೋ, ಕರೆನ್ಸಿ ಮಲಗಸಿ ಆರಿಯಾರಿ ಅಂಡ್ ಪ್ರೆಸಿಡೆಂಟ್ ಆಂಡ್ರಿ ರೊಜೆಲಿನಾ. ಸ್ನೇಹಿತರೆ, ಹೆಸರು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ಜಾನ್ ಲೀ ಇಸ್ ದ ನ್ಯೂಲಿ ಎಲೆಕ್ಟೆಡ್ ಲೀಡರ್ ಆಫ್ ವಿಚ್ ಕಂಟ್ರಿ? ಇದಕ್ಕೆ ಉತ್ತರ ಸ್ನೇಹಿತರೆ ಹಾಂಗ್ಕಾಂಗ್. ನೆಕ್ಸ್ಟ್ ಕ್ವಶನ್ ಇಸ್ ಸ್ನೇಹಿತರೆ ವಿಚ್ ಸ್ಟೇಟ್ ಗವರ್ಮೆಂಟ್ ವಿಲ್ ಲಾಂಚ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಶೈಲಿ? ಇದಕ್ಕೆ ಉತ್ತರ ಸ್ನೇಹಿತರೆ ಕೇರಳ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು ಆನ್ ವಿಚ್ ಡೇ ನ್ಯಾಷನಲ್ ಟೆಕ್ನಾಲಜಿ ಡೇ ಇಸ್ ಅಬ್ಸರ್ವ್ಡ್? ನೆಕ್ಸ್ಟ್ ಕ್ವಶನ್ ಇಸ್ ಸ್ನೇಹಿತರೆ ಯೂನ್ ಸುಕ್ ಯೋಲ್ ಇಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.